ಚಿಕ್ಕಬಳ್ಳಾಪುರದಿಂದ ಮುಷ್ಟೂರಿಗೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಗುಂಡಿಗಳಿಂದ ರಸ್ತೆಯು ಹಳ್ಳಗಳಿಂದ ಬಾವಿಯಂತೆ ಕಾಣುತ್ತಿದ್ದು, ಸುಮಾರು 5 ವರ್ಷಗಳಿಂದ ಈ ರಸ್ತೆಯ ರಿಪೇರಿ ಮಾಡದಿರುವುದರಿಂದ ವಾಹನ ಸವಾರರು ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದರು. ಕೊನೆಗೂ ಈ ರಸ್ತೆಗೆ ಮುಕ್ತಿ ಸಿಕ್ಕಿದ್ದು, ವಾಹನ ಸಂಚಾರಕ್ಕೆ ಮುಕ್ತಿ ಸಿಕ್ಕಿದೆ. ಹೌದು, ಚಿಕ್ಕಬಳ್ಳಾಪುರದ ಸಮಾಜ ಸೇವಕ ಹಾಗೂ ಮುಷ್ಟೂರು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಧರ್ ತಮ್ಮ ಸ್ವಂತ ಖರ್ಚಿನಿಂದ ಈ ರಸ್ತೆಗೆ ತಾತ್ಕಾಲಿಕವಾಗಿ ಪರಿಹಾರ ಒದಗಿಸಿದ್ದಾರೆ. ಕೇತೇನಹಳ್ಳಿಯಿಂದ ಮುಷ್ಟೂರಿನವರೆಗೆ ವೈನಾಯಕ ಕಲ್ಯಾಣ ಮಂಟಪದವರೆಗೆ ಕೇವಲ ತಾತ್ಕಾಲಿಕವಾಗಿ ಜಲ್ಲಿ ಮತ್ತು ವೆಟ್ ಮಿಕ್ಸ್ ಹಾಕಿಸಿ ರಸ್ತೆ ದುರಸ್ತಿಗೊಳಿಸಿದರು. ಇದರಿಂದ ಮುಷ್ಟೂರಿನ ಜನರಿಗೆ ತಾತ್ಕಾಲಿಕ ಸಂಚಾರ ಸೌಲಭ್ಯ ಕಲ್ಪಿಸಿದ ಶ್ರೀಧರ್ ಅವರು ಜನರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಈ ರಸ್ತೆ ವ್ಯಾಪಕವಾಗಿ ಕ್ರಷರ್, ಟಿಪ್ಪರ್ಗಳ, ಆಂಬ್ಯುಲೆನ್ಸ್ಗಳ, ಶಾಲಾ ವಾಹನಗಳ ಹಾಗೂ ಇತರೆ ಪ್ರಮುಖ ವಾಹನಗಳ ಸಂಚಾರಕ್ಕೆ ಪ್ರಮುಖ ಮಾರ್ಗವಾಗಿದ್ದು, ಹದಗೆಟ್ಟಿರುವ ರಸ್ತೆ ಅಪಘಾತಗಳಿಗೆ ಕಾರಣವಾಗಿದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಸಂಭವಿಸುವುದರಿಂದ ಗ್ರಾಮಸ್ಥರು ಮತ್ತು ಪ್ರಯಾಣಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ಕೇತನಹಳ್ಳಿಗೆ ಹೋಗುವ ರಸ್ತೆ ಸುಮಾರು ಒಂದು 4-5 ವರ್ಷದಿಂದ ಇದರ ಕಂಪ್ಲೇಂಟ್ ಹೋರಾಟ ಮಾಡ್ತಾನೆ ಇದ್ದೀನಿ. ಇದುವರೆಗೂ ಬಗೆಹರಿಲಿಲ್ಲ. ಗುಂಡಿಗಳು, ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ನಮಗೆ ಓಡಾಡೋಕ್ಕಂತೂ ಆಗ್ತಾ ಇಲ್ಲ. ರೈತರು ಸರ್ಕಾರಿ ಸಾಗಿಸೋಕ್ಕಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ, ಆಂಬುಲೆನ್ಸ್ಗಾಗಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ. ಮೊಣಕಾಲು ಗುಂಡಿಗಳು ಬಿದ್ದು ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇವತ್ತು ನಾನೇ ಸ್ವತಃ ಈ ಒಂದು ಪುಣ್ಯಗಳು ಮುಚ್ಚ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾನ್ಯ ಶಾಸಕರಿಗೆ ನೇರವಾಗಿ ಹೋಗಿ ಭೇಟಿಯಾಗಿ ಈ ಥರ ತುಂಬ ಅನಾನುಕೂಲ ಆಗಿದೆ ಅಣ್ಣ, ದಯವಿಟ್ಟು ಈ ರಸ್ತೆ ಹಾಕ್ಕೊಡ್ಬೇಕಂತ ಹೇಳಿದಾಗ ಅವ್ರು ತಕ್ಷಣವೇ ಇಲ್ಲಿ ಬಂದು ವಿಸಿಟ್ ಹಾಕಿ CM ಫಂಡ್ ಹಾಕ್ಕೊಡ್ತೀನಿ, ಒಂದು 2 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಏನು ಒಂದು 15-20 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದುವರೆಗೂ ಟೆಂಪ್ರವರಿ ಆಗಿ ಗುಡಿಗೆ ಮುಚ್ಚೆ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆಮೇಲೆ PWD ಸಂತೋಷ್ ಅವ್ರಿಗೂ ಫೋನ್ ಮಾಡಿ ಹೇಳಿದೆ, ಅವರು ಮುಚ್ಚಿಕೊಡ್ತೀನಿ ಗುಣಿಗಳು, ಈಗ ತಕ್ಷಣಕ್ಕೆ ಮುಚ್ಚಿ ಟಾರ್ ಹಾಕ್ಕೊಡ್ತೀನಿ. ಆಮೇಲೆ ಸಿಮೆಂಟ್ ರಸ್ತೆ ವಿಶೇಷ ಅನುದಾನದಲ್ಲಿ ಹಾಕಿದ್ದಾರೆ, ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್. ವಿನಾಯಕ ಚೌಟ್ರಿಯಿಂದ ಇಟ್ಟು ನಮ್ಮ ಕೆರೆ ಕಟ್ಟೆ ಕೋಡಿ ಹೋಗುತ್ತೆ, ಸೆಕೆಂಡ್ 2ನೇ ಕೋಡಿ, ಅಲ್ಲಿವರೆಗೂ ಇದು ಚೆನ್ನಾಗಿ ಒಳ್ಳೆ ಸುಸಜ್ಜಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಈ ಬಂಡೆಗಳಲ್ಲಿ ಪ್ರೆಷರ್ ಇರುತ್ತಲ್ಲ, ಅದು ತರಿಸ್ಬಿಟ್ಟು ಇವಾಗ ಆಗ್ತಾ ಇದ್ದೀನಿ. ಇದ್ರ ಮೇಲೆ ಗ್ರಾವೆಲ್ ಹಾಕಿದ್ರೆ ನೀಟಾಗಿ ಓಡಾಡೋದಕ್ಕೆ ಸುಗಮವಾಗಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ. ಸುಮಾರು 5 ವರ್ಷದಿಂದ ಪ್ರಾಬ್ಲಮ್ ಇದೆ ಸರ್. ಹಾಗಾಗಿ ಇವತ್ತು ನಾನು ಅದನ್ನ ಓಡಾಡೋಕ್ಕಾಗ್ತಿದ್ದ ಕಾರಣ ನಾನೇ ಸ್ವತಃ ಕೊಡ್ತಾ ಇದ್ದೀನಿ. ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ನಮ್ಮ ರೈತರಿಗಾಗಲಿ, ಸಾರ್ವಜನಿಕರಿಗಾಗಲಿ, ಆಂಬುಲೆನ್ಸ್ ಓಡಾಡೋದಕ್ಕೆ, ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹಿತದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ತಿಪ್ಪೇನಹಳ್ಳಿ ಪಂಚಾಯಿತಿ ಸದಸ್ಯ ಶ್ರೀಧರ್ ತಾತ್ಕಾಲಿಕವಾಗಿ ಪರಿಹಾರ ಕ್ರಮವಾಗಿ ಸುಮಾರು 5 ಟಿಪ್ಪರ್ಗಳ ಜಲ್ಲಿ ಹಾಗೂ 2 JCB ಬಳಸಿಕೊಂಡು ಈ ರಸ್ತೆ ಪುನಃ ದುರಸ್ತಿ ಕಾರ್ಯ ಮಾಡಿಸಿದರು. ಸ್ಥಳೀಯ ಶಾಸಕ ಪ್ರದೀಪ್ ಈ ರಸ್ತೆಗೆ ಮುಂದಿನ ದಿನಗಳಲ್ಲಿ CM ಅನುದಾನದಡಿಯಲ್ಲಿ ಡಾಂಬರೀಕರಣ ಮಾಡಲು ಭರವಸೆ ನೀಡಿದ್ದರು. ತಕ್ಷಣದ ಈ ಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಶ್ಲಾಘಿಸಿದ್ದಾರೆ.